ನಗರದಲ್ಲಿ ಇತ್ತೀಚೆಗೆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದ್ದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿರಿಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೊರತಾಗಿ ಏನು ನಟಿ ಹರ್ಷಿಕಾ ಪೂರ್ಣಚ ದಂಪತಿ ಮೇಲೆ ಕೂಡ ಕಿಡಿಗೇಡಿಗಳ ಗುಂಪೊಂದು ಅಡ್ಡಗಟ್ಟಿ ಅವರ ಮೇಲೆ ದರ್ಪ ತೋರಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ನಗರದ ಪ್ರೆಸರ್ ಟೌನ್ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಏಪ್ರಿಲ್ 2ನೇ ತಾರೀಕು ನಟಿ ಹರ್ಷಿಕಾ ಪೂರ್ಣಚ ಮತ್ತೆ ಆಕೆ ಗಂಡ ಭುವನ್ ಇಬ್ರು ಕೂಡ ಹೋಟೆಲ್ ಒಂದಕ್ಕೆ ಊಟಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಏನು ಹೋಟೆಲ್ನಲ್ಲಿ ಒಂದು ಕಾರು ಪಾರ್ಕ್ ಮಾಡುವ ಸಂದರ್ಭದಲ್ಲಿ ಕನ್ನಡ ಮಾತನಾಡುವ ಒಂದು ವಿಚಾರಕ್ಕೆ ಈ ಒಂದು ಗಲಾಟೆಯಾಗಿದ್ದು ಆ ಒಂದು ಅಲ್ಲಿದ್ದಂಥ ಗುಂಪೊಂದು ನಟಿ ಹರ್ಷಿಕಾ ಪೂರ್ಣಚ ಮತ್ತೆ ಭುವನ್ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಅಂತೇಳಿ ಈಗ ನಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟಿ ಹರ್ಷಿಕಾ ಪೂರ್ಣಚ ಮತ್ತೆ ಭುವನ್ ಇಬ್ರು ಕೂಡ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಈ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಏನು ಈ ಒಂದು ಘಟನೆ ಏಪ್ರಿಲ್ 2ನೇ ತಾರೀಕು ನಡೆದಿದ್ದು ಅದು ರಂಜಾನ್ ಮಾಸ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಆ ಒಂದು ಏರಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಯಾಕಂದ್ರೆ ರಾತ್ರಿ ವೇಳೆ ಪ್ರೆಸರ್ ಟೌನ್ ಸುತ್ತಮುತ್ತ ಆ ಒಂದು ರಸ್ತೆಗಳೇನಿದೆ ಅಲ್ಲಿ ಒಂದು ಊಟದ ಒಂದು ಬೇರೆ ಬೇರೆ ಸ್ಟಾಲ್ಸ್ ಇರುತ್ತೆ ಮತ್ತೆ ಸಾಕಷ್ಟು ಹೋಟೆಲ್ಗಳು ಕೂಡ ಅಲ್ಲಿ ಓಪನ್ ಆಗಿರ್ತವೆ. ಆ ಸಂದರ್ಭದಲ್ಲಿ ಇವರು ಕೂಡ ಅಲ್ಲಿ ಊಟಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಆ ಒಂದು ಏರಿಯಾದಲ್ಲಿ ಹೆಚ್ಚಿನ ಜನಸಂಚಾರವು ಕೂಡ ಉಂಟಾಗಿತ್ತು. ಈ ವೇಳೆ ಏನು ಅಲ್ಲಿ ಈ ಒಂದು ಗಲಾಟೆ ಆಗಿದ್ದು ನಂತರ ಹರ್ಷಿಕಾ ಪೂರ್ಣಚ ಅವರು ಅಲ್ಲಿಂದ ವಾಪಸ್ ಮನೆಗೆ ತೆರಳಿದ್ದಾರೆ. ಇದೀಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರೆಸರ್ ಟೌನ್ ಪೊಲೀಸರು ಖುದ್ದಾಗಿ ಅವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದು ಆ ಒಂದು ಸಂದರ್ಭದಲ್ಲಿ ಗಲಾಟೆಯಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಪ್ರೆಸರ್ ಟೌನ್ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಆ ಒಂದು ಹೋಟೆಲ್ನ ಪಾರ್ಕಿಂಗ್ ನಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಅಲ್ಲಿನ CCTVಗಳಿರ್ಬೋದು ಮತ್ತೆ ಹೋಟೆಲ್ ಅಕ್ಕಪಕ್ಕದ CCTV ಮತ್ತೆ ರಸ್ತೆಗಳಲ್ಲಿರುವಂತಹ CCTVಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಆ ಒಂದು ವಿಡಿಯೋದಲ್ಲಿರುವಂತಹ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿಡಿಯೋದಲ್ಲಿರುವಂತಹ ವ್ಯಕ್ತಿಗಳು ಸ್ಥಳೀಯರ ಅಥವಾ ಹೊರಗಡೆ ಇಂದ ಬಂದಂತ ಜನನ ಅನ್ನೋದ್ರ ಬಗ್ಗೆ ಪೊಲೀಸರು ಕನ್ಫರ್ಮ್ ಮಾಡಬೇಕಾಗಿರೋದ್ರಿಂದ ಅದರಲ್ಲಿರುವಂತಹ ವ್ಯಕ್ತಿಗಳ ಹೆಸರು ಮತ್ತೆ ಅವರ ಐಡೆಂಟಿಟಿಯನ್ನ ಗುರುತು ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದು. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಹೋಟೆಲ್ಸ್ ಹೆಚ್ಚಾಗಿ ಓಪನ್ ಆಗಿರೋದ್ರಿಂದ ಹೊರಗಡೆಯಿಂದಲೂ ಕೂಡ ಊಟ ಮಾಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ ಮತ್ತೆ ಆ ಒಂದು ವ್ಯಕ್ತಿಗಳು ಯಾರಾದ್ರೂ ಗಲಾಟೆ ಮಾಡಿರ್ಬೋದು ಅನ್ನೋ ಶಂಕೆ ಕೂಡ ಈಗ ವ್ಯಕ್ತವಾಗಿರೋದ್ರಿಂದ ಆ ಒಂದು ವಿಡಿಯೋದಲ್ಲಿರುವಂತಹ ಏನು ಆ ಒಂದು ಗುಂಪೇನಿದೆ ಆ ಒಂದು ಗುಂಪನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಪ್ರೆಸರ್ ಟೌನ್ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈ ಬಗ್ಗೆ ಈಗಾಗಲೇ ಕಮಿಷನರ್ ಕಚೇರಿಗೆ ನಟಿ ಹರ್ಷಿಕಾ ಪೂರ್ಣಚ ಮತ್ತೆ ಭುವನ್ ದೂರು ಕೊಟ್ಟಿರೋದ್ರಿಂದ ಆ ಒಂದು ದೂರನ್ನ ಈಗ ಸ್ಥಳೀಯ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಈಗ ತನಿಖೆ ಮಾಡುವಂತ ಕೆಲಸವೂ ಕೂಡ ಆರಂಭವಾಗಿದ್ದು ನಟಿ ಮೇಲೆ ಗಲಾಟೆ ಮಾಡಿದಂತಹ ವ್ಯಕ್ತಿಗಳನ್ನ ಈಗ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನು ಊಟಕ್ಕೆ ಹೋದ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದ್ದು ಇದು ನಟಿಗೂ ಕೂಡ ಸಾಕಷ್ಟು ಭಯ ಮತ್ತೆ ಆತಂಕವನ್ನ ಉಂಟು ಮಾಡುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲೇ ಈ ಒಂದು ಇನ್ಸಿಡೆಂಟ್ ಆಗೋದ್ರಿಂದ ಜನ ಯಾವ ರೀತಿ ಬಿಹೇವ್ ಮಾಡ್ತಾರೆ ಮತ್ತೆ ಹೊರಗಡೆ ಬಂದ್ರೆ ಈ ರೀತಿ ಬಿಹೇವ್ ಮಾಡಿದ್ರೆ ನಾವು ಯಾವ ರೀತಿ ಅದನ್ನ ಫೇಸ್ ಮಾಡಬೇಕು ಮತ್ತೆ ಇದರಿಂದ ನಮಗೂ ಕೂಡ ಭಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಏನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರ್ಕೊಂಡಿದ್ರು. ಅದರಿಂದ ಆನಂತರ ಏನು ಈ ಒಂದು ವಿಚಾರ ನಗರ ಪೊಲೀಸರಿಗೂ ಮತ್ತೆ ಏನು ಆ ಒಂದು ಸ್ಥಳೀಯ ಪೊಲೀಸರಿದ್ದಾರೆ ಪ್ರೆಸರ್ ಟೌನ್ ಪೊಲೀಸರು ಅವ್ರಿಗೂ ಕೂಡ ಒಂದು ವಿಚಾರ ಗೊತ್ತಾಗಿ ಅವರು ಈ ಬಗ್ಗೆ ನಟಿ ಮಾಹಿತಿ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನ್ ಇನ್ಸಿಡೆಂಟ್ ಆಯ್ತು ಮತ್ತೆ ಯಾವತ್ತಾಯ್ತು ಮತ್ತೆ ಯಾವ ಹೋಟೆಲ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಅವರಿಂದ ಪಡ್ಕೊಂಡಿದ್ದು ನಂತರ ಅವರನ್ನು ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನ ದಾಖಲು ಮಾಡುವಂತೆ ಕೂಡ ಕೇಳ್ಕೊಂಡಿದ್ದಾರೆ. ಇದೀಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಟಿ ಹರ್ಷಿಕಾ ಪೂರ್ಣಚ ಮತ್ತೆ ಭುವನ್ ಇಬ್ರು ಕೂಡ ಕಮಿಷನರ್ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟು ಬಂದಿದ್ದಾರೆ. ಸದ್ಯ ಈಗ ಈ ಒಂದು ಇನ್ಸಿಡೆಂಟ್ ಯಾವಾಗಾಯ್ತು ಮತ್ತೆ ಆ ಒಂದು ಸಂದರ್ಭ ಏನಿತ್ತು ಅದ್ರ ಬಗ್ಗೆ ಈಗ ಪ್ರೆಸರ್ ಟೌನ್ ಪೊಲೀಸರು ಪರಿಶೀಲನೆ ಮಾಡಿದ್ದು ಆ ಒಂದು ಸುತ್ತಮುತ್ತ CCTV ಇರ್ಬೋದು ಮತ್ತೆ ಆ ಒಂದು ಸ್ಥಳಕ್ಕೂ ಕೂಡ ತೆರಳಿ ಅಲ್ಲಿ ಕೂಡ ಪರಿಶೀಲನೆಯನ್ನ ಮಾಡಿ ಬಂದಿದ್ದಾರೆ. ಮತ್ತೆ ಆ ಒಂದು ಹೋಟೆಲ್ ಸಿಬ್ಬಂದಿ ಇರ್ಬೋದು ಮತ್ತೆ ಅಕ್ಕಪಕ್ಕ ಯಾರ್ಯಾರು ಏನು ಅಂಗಡಿಗಳಿದಾವೆ ಅವುಗಳ ಆ ಒಂದು ವ್ಯಕ್ತಿಗಳ ಮುಖಾಂತರವೂ ಕೂಡ ಪರಿಶೀಲನೆ ಮಾಡಿ ಆ ಒಂದು ವಿಡಿಯೋದಲ್ಲಿರುವಂತಹ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹುಶಃ FIR ಅನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಕೈಗೊಳ್ಳುವಂತ ಸಾಧ್ಯತೆ ಇದ್ದು ಏನು ಆ ಒಂದು ಗಲಾಟೆ ಮಾಡಿರುವಂತಹ ವ್ಯಕ್ತಿಗಳು ಪತ್ತೆ ಆದ್ರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಏನು ನಟಿ ಮೇಲೆ ಈ ಒಂದು ಇದೊಂದು ರೀತಿಯಲ್ಲಿ ಅಟ್ಯಾಕ್ ರೀತಿಯಲ್ಲೇ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಅವತ್ತು ಭುವನ್ ಮತ್ತೆ ಹರ್ಷಿಕಾ ಪೂರ್ಣಚ ಇಬ್ರು ಕೂಡ ಈ ಒಂದು ಘಟನೆಯಿಂದ ಭಯಗೊಂಡಿದ್ದು ನಂತರ ಇದೀಗ ಏನು ಸುಮಾರು 15 ದಿನಗಳ ನಂತರ ಈ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅವರು ಅದು ಪೊಲೀಸರಿಗೆ ರೀಚ್ ಆಗುವಂತೆ ಮಾಡಿದ್ರು. ಮತ್ತೆ ಈಗಾಗಲೇ ಪೊಲೀಸರು ಈ ಒಂದು ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಅವರಿಂದಲೂ ಕೂಡ ಮಾಹಿತಿಗಳನ್ನ ಪಡ್ಕೊಂಡು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಪ್ರೆಸರ್ ಟೌನ್ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News18 ಡಿಜಿಟಲ್.